ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಮಾತನಾಡ್ತಾರೆ. ದಯವಿಟ್ಟು ಶಾಂತ ರೀತಿಯಿಂದ ಕುಳಿತುಕೊಳ್ಳಬೇಕು. ಸಿದ್ದರಾಮಯ್ಯ ಸಾಹೇಬರು ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡೋಕ್ಕಿಂತ ಪೂರ್ವದಲ್ಲಿ ಕೆಲವೊಂದು ಪ್ರಮುಖ ಮುಖಂಡರು ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಆಗ್ತಾ ಇದ್ದಾರೆ. 2 ನಿಮಿಷ ಕಾರ್ಯಕ್ರಮ, ದಯವಿಟ್ಟು ಶಾಂತತೆ ಕಾಪಾಡಿ. ಬಸವರಾಜ್ ಧನ್ನೂರ್ ಗಾಂಧಿಗಂಜ್ ಅವರು ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಇವತ್ತು ಒಪ್ಪಿ ನಾಯಕತ್ವ ಒಪ್ಪಿ ಪಕ್ಷ ಸೇರ್ಪಡೆ ಆಗ್ತಾ ಇದ್ದಾರೆ. ಅಶ್ರಫ್ ಅಲಿ ಖಾದ್ರಿ ಅವರು ಜೆಡಿಎಸ್ ಅಭ್ಯರ್ಥಿಯಾಗಿದ್ದರು ಬಸವಕಲ್ಯಾಣದಲ್ಲಿ. ಅವರು ಅರ್ಷದ್ ಅವರು, ಗಿಲಾನಿ ಅವರು, ರವಿ ತಾಲೂಕ್ ಪಂಚಾಯತ್ ಮೆಂಬರ್ ಅವರು, ನಾಸಿರ್ ಖಾದ್ರಿ ಅವರು, ದಾವಿದ್ ಕೌನ್ಸಿಲರ್ ಅವರು, ನಬಿ ಕುರೇಶಿ ಅವರು, ಅತೀಕ್ ಜಜುದ್ದೀನ್ ಅವರು, ಮುಫ್ತಿ ಅವರು, ಸಂದೀಪ್ ಕುಮಾರ್ ಅವರು, ಅಜರ್ ಅವರು, ಅಬ್ದುಲ್ ಖಾದಿರ್ ಅವರು, ಇವರಿಷ್ಟು ಜನರಿಗೆ ನನ್ನ ಪರವಾಗಿ ಪಕ್ಷದ ಪರವಾಗಿ ಅವರೆಲ್ಲರಿಗೆ ಸ್ವಾಗತವನ್ನು ಮಾಡಿ, ಈ ಸ್ವಾಗತ ಮಾಡಿದ ನಂತರ ನಮ್ಮೆಲ್ಲರನ್ನು ಉದ್ದೇಶಿಸಿ ನಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳಾದ This video is presented by ASM Super Speciality Hospital, Gulbarga. Knowledge Park, the Creative School, School for Quality and Innovative Education. Madina Public School, School for Islamic Education and Modern Education. Admissions are open. Sky Sunshine School, Step Towards Better Future. Jaishankar Colony, Shantiniketan Ground, Pisva Kalyan. ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಮಾತನಾಡ್ತಾರೆ. ದಯವಿಟ್ಟು ಶಾಂತ ರೀತಿಯಿಂದ ಕುಳಿತುಕೊಳ್ಳಬೇಕು. ಇದೀಗ ವೇದಿಕೆ ಮೇಲೆ ಇಲ್ಲಿವರೆಗೆ ಮಾನ್ಯ ಸಚಿವ ರಹೀಂ ಖಾನ್ ಸರ್ ಅವರು ಮಾತನಾಡಿದ್ದಾರೆ. ತಿಳಿಸ್ತಾ ಇದೀಗ ಕೆಲ ಪ್ರಮುಖರೆಲ್ಲರೂ ಇದೀಗ ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಆಗ್ತಾ ಇರುವಂತಹದ್ದು ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಅದೇ ರೀತಿ ವೇದಿಕೆ ಮೇಲೆ ಇರುವಂತಹ ಅನೇಕ ಗಣ್ಯಮಾನ್ಯರು, ನಮ್ಮ ಸನ್ಮಾನ್ಯ ಈಶ್ವರ್ ಖಂಡ್ರೆ ಸಾಹೇಬರು, ಅದೇ ರೀತಿ ರಹೀಂ ಖಾನ್ ಸರ್ ಅವರು, ಜೊತೆಗೆ ನಮ್ಮ ರಾಜಶೇಖರ್ ಪಾಟೀಲ್ ಸರ್ ಅವರು, ವೇದಿಕೆ ಮೇಲೆ ಇರುವಂತಹ ವಿವಿಧ ಕ್ಷೇತ್ರಗಳ ಎಲ್ಲ ಗಣ್ಯಮಾನ್ಯರ ಎಲ್ಲರ ಉಪಸ್ಥಿತಿಯಲ್ಲಿ ಕೆಲ ಪ್ರಮುಖರು ಇದೀಗ ಪಕ್ಷ ಸೇರ್ಪಡೆಯಾಗಿರುವಂತದ್ದು. ಜೊತೆಗೆ ಆತ್ಮೀಯಗಳೇ, ಈ ಪ್ರಚಾರ ಸಭೆಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಅನೇಕ ಯೋಜನೆಗಳ ಅಧಿಕಾರಿಗಳು, ಅದೇ ರೀತಿ ಅನ್ನಭಾಗ್ಯ ಸೇರಿದಂತೆ ಅನೇಕ ಭಾಗ್ಯಗಳ ಬಡವರಿಗಾಗಿ ಯೋಜನೆಗಳನ್ನು ರೂಪಿಸಿರ್ತಕ್ಕಂಥ ಮಾನ್ಯ ಸಾಹೇಬರು ಈ ಸಂದರ್ಭದಲ್ಲಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಯಾರ್ಯಾರು ಪಕ್ಷ ಸೇರ್ಪಡೆ ಆದವರು ಅವರೆಲ್ಲ ಆತ್ಮೀಯ ಬಂಧುಗಳು, ದಯವಿಟ್ಟು ತಾವುಗಳು ಆದವರು ಸೈಡ್ ಬರಬೇಕಾಗಿ ವಿನಂತಿಯನ್ನ ಮಾಡ್ತೇನೆ. ಸನ್ಮಾನ್ಯ ಈಶ್ವರ್ ಖಂಡ್ರೆ ಸಾಹೇಬರು, ಅದೇ ರೀತಿ ಮಾನ್ಯ ರಹೀಂ ಖಾನ್ ಸರ್ ಅವರು, ರಾಜಶೇಖರ್ ಪಾಟೀಲ್ ಸರ್ ಅವರು, ಇಲ್ಲಿವರೆಗೆ ನಮ್ಮ ರಹೀಂ ಖಾನ್ ಸರ್ ಅವರು ಮಾತನಾಡ್ತಾ ಹೇಳ್ತಾ ಇದ್ರು, ಜಿಲ್ಲೆಯ ಜನತೆಯ ಆಶೀರ್ವಾದ ಸಾಗರ್ ಖಂಡ್ರೆ ಅವರ ಮೇಲಿದೆ. ಮಾನ್ಯ ಸಿಎಂ ಸಾಹೇಬರು, ಎಐಸಿಸಿ ಅಧ್ಯಕ್ಷರಾದಂತಹ ಖರ್ಗೆ ಸಾಹೇಬರು, ಜೊತೆಗೆ ಅನೇಕ ಗಣ್ಯಮಾನ್ಯರೆಲ್ಲರೂ ಹೇಳಿದ್ದಾರೆ, ಬರುವಂತಹ ಚುನಾವಣೆಯಲ್ಲಿ ಬೀದರ್ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂತಹ ಸಾಗರ್ ಖಂಡ್ರೆ ಸರ್ ಅವರ ಗೆಲುವು ನಿಶ್ಚಿತ ಅನ್ನುವಂತಹ ಮಾತನ್ನು ಕೂಡ ತಿಳಿಸಿದ್ದಾರೆ. ಆತ್ಮೀಯ ಬಂಧುಗಳೇ, ಬೀದರ್ ಜಿಲ್ಲೆಯ ಜನತೆಯ ಆಶೀರ್ವಾದ ಸದಾ ಹೀಗೆ ಇರಲಿ ಅಂತ ಹೇಳ್ತಾ ಇದೀಗ ಪಕ್ಷ ಸೇರ್ಪಡೆ ಆದವರು ತಮಗೆ ಹಾರ್ದಿಕವಾಗಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಪಕ್ಷಕ್ಕೆ ಹಾರ್ದಿಕ ಸ್ವಾಗತವನ್ನ ಕೋರಲಾಗ್ತಾ ಇದೆ. ಜೊತೆಗೆ ಈ ಸಂದರ್ಭದಲ್ಲಿ ತಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ತೇನೆ, ಆದವರು ದಯವಿಟ್ಟು ಸೈಡ್ ಬರ್ಬೇಕು ಸರ್, ಇನ್ನೊಬ್ಬರಿಗೆ ಅವಕಾಶ ಮಾಡಿಕೊಡಿ ಅಂತ ಮನವಿಯನ್ನ ಮಾಡ್ತೇನೆ. ಇದೀಗ ನಮ್ಮನ್ನೆಲ್ಲರನ್ನ ಉದ್ದೇಶಿಸಿ ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಾಹೇಬರು ಮಾತನಾಡಲಿದ್ದಾರೆ.